ಪೊಲೀಸ್ ಆಯುಕ್ತರು ರಸ್ತೆ ಅಪಘಾತವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದು ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡೋಕ್ಕೆ ಭಾಳ ಮಹತ್ವವಾದಂಥ ಹೆಜ್ಜೆ. ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಎನ್ಫೋರ್ಸ್ಮೆಂಟ್ ನಡೀತಾ ಇದೆ. ಎಲ್ಲ ಕಡೆ ಸಾಕಷ್ಟು ಕೇಸಸ್ ನಾವು ಹಾಕ್ತೀವಿ. ಆದರೆ ರಸ್ತೆ ಅಪಘಾತಗಳು ನಿಜವಾಗ್ಲೂ ಕಡಿಮೆ ಆಗಬೇಕಾದ್ರೆ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಬೇಕು. ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಅವರು ಕೈಗೊಳ್ಳಬೇಕು. ಅದರಲ್ಲಿ ವಿಶೇಷವಾಗಿ ಹಾಗೂ ಭಾಳ ಮುಖ್ಯವಾಗಿ ಹೆಲ್ಮೆಟನ್ನು ಹಾಕೊಳ್ಳುವಂಥದ್ದು. ಇದು ಹೆಲ್ಮೆಟ್ ಹಾಕೋಬೇಕಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೂ ಸಾಕಷ್ಟು ಜನ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿ ರಸ್ತೆ ಅಪಘಾತಗಳು ಆದಾಗ ಈ ಹೆಲ್ಮೆಟ್ ಧರಿಸದೇ ಇದ್ದಕ್ಕೆ ಫೇಟಲ್ ಆಕ್ಸಿಡೆಂಟ್ ಆಗೋಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ಅಭಿಯಾನವನ್ನು ಪೊಲೀಸ್ ಆಯುಕ್ತರು ಚಾಲನೆಯನ್ನು ನೀಡಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಮುಂಬರುವ ದಿನಗಳಲ್ಲಿ ಟೂ ವೀಲರನ್ನು ನಡೆಸುವಾಗ ಬರೀ ಚಾಲಕರಲ್ಲದೆ ಪಿಲಿಯನ್ ರೈಡರ್ಸು ಕೂಡ ಹೆಲ್ಮೆಟನ್ನು ಧರಿಸ್ಕೊಂಡು ಓಡಿಸ್ಬೇಕಂತ ಜನರಲ್ಲಿ ವಿನಂತಿ. ಸರ್, ಈಗ ಎಷ್ಟೇ ಕಾನೂನು ಕ್ರಮ ತಗೊಂಡು ನೋಟಿಸ್ ಕೊಟ್ಟರು, ದಂಡ ಹಾಕಿದ್ರು, ಅರಿವು ಮೂಡಿಸಿದ್ರು, ಜಾಗೃತಿ ಮೂಡಿಸಿದ್ರು, ಜನ ಹೆದರ್ತಾ ಇಲ್ಲ. ಈಗ ಸರ್ಕಾರ ಒಂದು ಕಡೆ ಅವ್ರಿಗೆ ರಿಯಾಯಿತಿ ಕೊಡುತ್ತೆ, ಒಂದು ಕಡೆ ದಂಡ ಕೊಡುತ್ತೆ. ಆ ನಿಟ್ಟಿನಲ್ಲಿ ರಿಯಾಯಿತಿ ಬಂದ್ ಮಾಡೋ ನಿಟ್ಟಿನಲ್ಲಿ ತಾವೇನಾದರೂ ಸರ್ಕಾರಕ್ಕೆ ವರದಿ ಏನಾದರೂ ಕೊಡ್ತೀರಾ ಸರ್? ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಧಿಕಾರಿಗಳ ಜೊತೆ. ಆದರೆ ನಾನು ಈಗಾಗಲೇ ಹೇಳ್ದಂಗೆ ರಸ್ತೆ ಅಪಘಾತಗಳು ಕಡಿಮೆ ಆಗಬೇಕಾದ್ರೆ ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ, ಪೊಲೀಸ್ ಇರ್ಬೋದು, ವಾಹನ ಚಾಲಕರು ಇರ್ಬೋದು, ರಸ್ತೆ ಏನು ರೆಡಿ ಮಾಡ್ತಾರೆ ಅದು ಕನ್ಸರ್ನ್ಡ್ ಇಲಾಖೆಯವರು ಇರ್ಬೋದು, ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಕೈ ಜೋಡಿಸಿ ಇದನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ನೋಡಿ, ಇವೆಲ್ಲ ಒಂದು ಅಭಿಯಾನದ ಅಂಗ. ಈಗ ಸಾರ್ವಜನಿಕರಿಗೆ ನಾವು ದಂಡ ಹಾಕಿ ಅವರಿಗೆ ಹೇಳ್ಬೋದು ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ. ಈ ರೀತಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅವರಿಗೆ ವಿನಂತಿ ಮಾಡ್ಬೋದು. ಅದ್ರ ಜೊತೆಗೆ ಯಾರಾದರೂ ಹೆಲ್ಮೆಟ್ ಇಲ್ಲದೆ ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕೋಕ್ಕೆ ಹೋದಾಗ ಅವ್ರಿಗೂ ಕೂಡ ಏನಾದರೂ ಒಂದು ತಿಳುವಳಿಕೆ ಹೇಳಿ ಕಳಿಸುವಂಥ ಕೆಲಸನೂ ಕೂಡ ಮಾಡ್ತಾಯಿದ್ದಾರೆ. ಒಟ್ಟಾರೆ ಇದ್ರ ಎಲ್ಲದರದ್ದು ಉದ್ದೇಶ ಒಳ್ಳೆಯ ಉದ್ದೇಶನೇ ಇರೋದು ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡೋಕ್ಕೆ.